ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧೀಜಿಯವರಿಗೆ ನೇತಾರರು ಸೋನಿಯಾ ಗಾಂಧಿ ಮೇಡಮ್ ಅವರಲ್ಲಿ ಮತ್ತು ಪ್ರಿಯಾಂಕಾ ಮೇಡಮ್ ಅವರಲ್ಲಿ ಒಂದು ಮನವಿ ಮಾಡೋಕ್ಕೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಕೊಟ್ಟಂತ ಈ ರಾಜ್ಯದ ಜನತೆ ಅಹಿಂದ ವರ್ಗ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಇವತ್ತು 136 ಜನ ಶಾಸಕರನ್ನ ಗೆಲ್ಲಿಸಿಕೊಟ್ಟಿದ್ದೇವೆ. ಅಹಿಂದ ವರ್ಗಗಳಿಗೆ ಎಲ್ಲೋ ಒಂದು ರೀತಿ ಆತಂಕ ಕೂಡಿದೆ. ಯಾವುದೇ ಕಾರಣಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬಾರದು. ಇದೇ ರಾಜ್ಯದ ಅಹಿಂದ ಅವರ ಹಿಂದೆ ಇದೆ. ಅವರ 5 ವರ್ಷಗಳ ಅವಧಿ ಪೂರೈಸುವುದಕ್ಕೆ ಈ ರಾಜ್ಯದ ಜನತೆ, ಈ ಅಹಿಂದ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಹೆಚ್ಚಿನ ರೀತಿಯಲ್ಲಿ ಮತದಾರರು ಅವರ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯ ಸುಭಿಕ್ಷವಾಗಿದೆ. ಅಹಿಂದ ಚಳವಳಿ ಸಂಘಟನೆ ಒತ್ತಾಯ ಮಾಡುತ್ತೆ. ದೇಶದ ಎಲ್ಲ ನಾಯಕರನ್ನು ಗೆಲ್ಲಿಸಿಕೊಂಡಿದ್ದೀವಿ. ನಾವು ಅವನ್ನ ಎಲ್ಲರೂ ಕೇಳಿದ್ವಿ. ನಮ್ಮ ಅಹಿಂದ ಸಮುದಾಯ 50 ಜನ ನಾವು ಕೇಳಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷ ಕಾಪಾಡ್ಕೋಬೇಕು. ಈ ಅಹಿಂದ ವರ್ಗಗಳ ಹಿತದೃಷ್ಟಿಯಿಂದ ಏನು ಇಲ್ಲ 2 ವರ್ಷ ಇದೆ. ಆ 2 ವರ್ಷಗಳು ಕೂಡ ಮುಖ್ಯಮಂತ್ರಿಗಳು ಮುಂದುವರಿಸಬೇಕು ಅಂತ ನಮ್ಮ ಅಹಿಂದ ಸಂಘಟನೆ ಒತ್ತಾಯ ಮಾಡಿದೆ. ದೇಶ ಗಿರಿಯಾಟ ಜೈನ ಸಮುದಾಯಕ್ಕೆ ಬಿಲಾಂಗ್ ಮಾಡ್ತೀನಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಒನ್ ಆಫ್ ದಿ ಬೆಸ್ಟ್ ಲೀಡರ್ ಅಂತ ಹೇಳ್ಬೋದು. ಬರೀ ಅಹಿಂದ ಅಂತ ಅಲ್ಲ, ಅಹಿಂದ ಜೊತೆಗೆ ಸಪೋರ್ಟ್ ಮಾಡಿ ಎಲ್ಲಾ ಜಾತಿಗೂ ಸಪೋರ್ಟ್ ಮಾಡುವ ಒಂದೇ ನಾಯಕರು ಸಿದ್ದರಾಮಯ್ಯ ಸರ್. ಈ ಮೂವ್ಮೆಂಟ್ ಅವರು ಬೇರೆ ಜಾತಿಗೂ ಸಪೋರ್ಟ್ ಮಾಡಿ ಮತ್ತೆ ಬಡ ಜಾತಿಗೆ, ರೈತರಿಗೆ ಒಂದು ಸಪೋರ್ಟ್ ಇದೆ. ಸಿದ್ದರಾಮಯ್ಯ ಸರ್ ಈ ಒಂದ ಅವಧಿ ಅಲ್ಲ, ಮುಂದಿನ ಅವಧಿಯಲ್ಲೂ ಕೂಡ ಸಪೋರ್ಟ್ ಒಳ್ಳೆ ಕಾರ್ಯದರ್ಶಿಯಾಗಿ ನಡೆಸಿದ್ದು ನಮ್ಮ ಮುಖ್ಯಮಂತ್ರಿ. ಕ್ರೈಸ್ತ ಸಮುದಾಯದ ವತಿಯಿಂದ ಖಂಡಿತ ಸಿದ್ದರಾಮಯ್ಯ ಅವರ ಒಂದು ಮಾಸ್ ಲೀಡರ್ಶಿಪ್ ಅಂತ ಬೇಕು ಈ ರಾಜ್ಯದಲ್ಲಿ ಅಂತ ನಾವು ಕೇಳ್ಕೊಂಡು ಕರ್ನಾಟಕದಲ್ಲಿ 17 ಬಜೆಟ್ ನ ಮಂಡಿಸಿರೋದು ಒಂದು ದಾಖಲೆನೇ ಆಗಿದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಬಂದಿರುವಂತಹ ಬಡವರಿಗೆ ಸಿಕ್ಕಿರುವಂತಹ 5 ಗ್ಯಾರಂಟಿಗಳು ಇದು ಪ್ರತಿಯೊಬ್ಬ ಬಡ ಪ್ರಜೆ, ಹಳ್ಳಿನಲ್ಲಿರುವಂತಹ ರೈತರಾಗ್ಬೋದು, ಬಡ ಮಹಿಳೆಯರಾಗ್ಬೋದು, ಮಕ್ಕಳಾಗ್ಬೋದು, ಪ್ರತಿಯೊಬ್ಬರಿಗೂ ತಲುಪಿದೆ 5 ಗ್ಯಾರಂಟಿ. ಬಡವರಿಗೋಸ್ಕರ ಮಾಡಿರುವಂತಹ ಒಂದು ಈ ಕಾರ್ಯಕ್ರಮ ಯೋಜನೆ 5 ವರ್ಷದ ಸುಸಜ್ಜಿತವಾಗಿ ನಡೀಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರನ್ನ 5 ವರ್ಷ ಕಂಪ್ಲೀಟ್ ಮಾಡಿ ಅವ್ರನ್ನ ಗೌರವಪೂರ್ವಕವಾಗಿ ಅವ್ರನ್ನ ನಡೆಸ್ಕೋಬೇಕು ಅಂತ ಹೇಳಿ ನಾವು ಕಳಕಳಿಯಿಂದ ಕೇಳ್ಕೊತೀವಿ. ಬಡವರಿಗೆ ಈಗಾಗಲೇ ತಲುಪಿದೆ. ಮತ್ತೆ ಈಗ ಬಜೆಟ್ ನಲ್ಲಿ ರೈತರಿಗೆ ಒಂದು ಹೊಸ ಯೋಜನೆಯನ್ನ ದೊಡ್ಡ ಬಿಗ್ ಪ್ರಾಜೆಕ್ಟ್ಸ್ 30,000 ಏನು ರೈತರಿಗೆ ಕೊಟ್ಟಿರುವಂತಹ ಯೋಜನೆಗಳು 0 ಬಡ್ಡಿ ಸಾಲ ಕೊಡುವಂಥದ್ದು.